ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿ ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ್ಕೆ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ. ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ್ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಿಸಿದಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು. ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗ್ತಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋವಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲಿಗೆ ಸೈನು ಹಾಕಿಲ್ಲ. ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು, ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ, ನರೇಂದ್ರ ಮೋದಿಯವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ. ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ಟರು. ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ಟರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದರೆ ಇದು ದೇಶಕ್ಕೆ ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ BJP ತನ್ನ ರಣತಂತ್ರವನ್ನು ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನು ಕೊಟ್ಟಿದ್ದೀರಾ, ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಿ. ಗ್ಯಾರಂಟಿಯ ಚಾಂಪಿಯನ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಅಂಬಾಸಿಡರ್ ಯಾವ ದೇಶಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಡಿ ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಆ ಬ್ರ್ಯಾಂಡ್ ಅಂಬಾಸಿಡರ್ ಕತೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ನೇ ಗೆಲ್ಸಕ್ಕಾಗಿಲ್ಲ ಅವ್ರ ಕೈಲಿ. ಕೇಜ್ರಿವಾಲ್ನೇ ಗೆಲ್ಸಕ್ಕೆ ಆ ಸ್ಥಿತಿ. ಕರ್ನಾಟಕದ ಗ್ಯಾರಂಟಿ ಪಾಡು ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ದಾರಿದೀಪ. ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ್ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಿಸಿದಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು. ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗ್ತಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋವಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲಿಗೆ ಸೈನು ಹಾಕಿಲ್ಲ. ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು, ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ, ನರೇಂದ್ರ ಮೋದಿಯವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ. ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ಟರು. ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ಟರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದರೆ ಇದು ದೇಶಕ್ಕೆ
ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ BJP ತನ್ನ ರಣತಂತ್ರವನ್ನು ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.